ಕನ್ನಡಿಗರಿಗೇನೆ ರಕ್ಷಣೆ ಇಲ್ವಾ ಎಂಬ ಅನುಮಾನ ಕಾಡ್ತಿದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಕಾರು ಚಾಲಕನೊಬ್ಬ ರ್ಯಾಶ್ ಡ್ರೈವ್ ಮಾಡ್ತಿದ್ದ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕನ್ನಡಿಗನ ಚಾಲಕನ ಮೇಲೆ ಉತ್ತರ ಭಾರತದ ಯುವಕರು ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಹಾಗಾದ್ರೆ ತನಿಖೆ ಎಲ್ಲಿ ತನಕ ಬಂತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ನಾವು ಕೊಡ್ತೀವಿ. ರ್ಯಾಶ್ ಡ್ರೈವಿಂಗ್ ಮಾಡಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಹಲ್ಲೆ. ಹಿಂದಿ ವಾಲಗಳಿಂದ ಕನ್ನಡಿಗ ಚಾಲಕನ ಮೇಲೆ ಹಲ್ಲೆ ಆರೋಪ. ದೂರು ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ ಪೊಲೀಸರು. ಕನ್ನಡಿಗ ಕ್ಯಾಬ್ ಚಾಲಕನ ಮೇಲೆ 4 ಹಿಂದಿ ಯುವಕರು ಹಲ್ಲೆ ನಡೆಸಿದ್ದಾರೆ. ದಕ್ಷಿಣ ಭಾರತದ 4 ಯುವಕರು ಕಾರನ್ನ ರ್ಯಾಶ್ ಡ್ರೈವ್ ಮಾಡ್ತಾ ಇದ್ರು. ಇದನ್ನ ಅನಿಲ್ ಎಂಬ ಕನ್ನಡಿಗ ಚಾಲಕ ಪ್ರಶ್ನೆ ಮಾಡಿದ್ದಾರೆ. ಅಷ್ಟಕ್ಕೆ ರೊಚ್ಚಿಗೆದ್ದ ಪುಂಡರು ಕನ್ನಡಿಗನಿಗೆ ಹಿಕಾಮುಖ ಥಳಿಸಿದ್ದಾರೆ ಅಂತ ಚಾಲಕ ಅನಿಲ್ ಆರೋಪ ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನ ಬೆಂಗಳೂರಿನ ಬೋಗನಹಳ್ಳಿ ರಸ್ತೆಯಲ್ಲಿ ಘಟನೆ ಆಗಿದೆ. ಘಟನೆಯ ಬಗ್ಗೆ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತ ಆಗಿದೆ. ಈ ಬೆನ್ನಲ್ಲೇ ಮಾರ್ತಳ್ಳಿ ಪೊಲೀಸರು ಹಲ್ಲೆ ಮಾಡಿದ 4ರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಬೋಗನಹಳ್ಳಿಯ ಸರ್ವಿಸ್ ರಸ್ತೆಯಲ್ಲಿ ಮಹಿಳೆಯೊಬ್ಬರು ಬೈಕ್ನಲ್ಲಿ ಹೋಗ್ತಾ ಇದ್ರು. ಈ ವೇಳೆ ಬೈಕ್ ಮುಂದೆ ಕಾರು ಚಾಲಕ ಎರ್ರಾಬಿರಿಯಾಗಿ ಡ್ರೈವ್ ಮಾಡ್ತಾ ಇದ್ರು. ಸ್ವಲ್ಪ ಮುಂದೆ ಬಂದು ಕನ್ನಡದ ಕ್ಯಾಬ್ ಚಾಲಕ ಅನಿಲ್ ನಿಧಾನಕ್ಕೆ ಹೋಗುವಂತೆ ಹೇಳಿದ್ದಾರೆ. ಇದರಿಂದ ಕೋಪಗೊಂಡ ಕಾರ್ನಲ್ಲಿದ್ದ 4ರು ಅನಿಲ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ನಿನ್ನೆ ರಾತ್ರಿ ಮಾರ್ತಳ್ಳಿ ಪೊಲೀಸ್ ಠಾಣೆಯ ಮುಂದೆ ಟ್ಯಾಕ್ಸಿ ಚಾಲಕರು ಜಮಾಯಿಸಿ ಹಲ್ಲೆಕೋರರನ್ನ ಬಂಧಿಸುವಂತೆ ಜಮಾಯಿಸಿದ್ರು. ಉತ್ತರ ಭಾರತದ ಯುವಕರು ಕುಡಿದು ಮದ್ಯ ಸೇವನೆ ಮಾಡ್ತಾ ಇದ್ರು. ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ಚಾಲನೆ ಮಾಡ್ತಾ ಇದ್ರು ಅಂತ ಅನಿಲ್ ಆರೋಪ ಮಾಡಿದ್ದಾರೆ. ಟ್ಯಾಕ್ಸಿ ಚಾಲಕರ ಪ್ರತಿಭಟನೆಯ ಮುನ್ಸೂಚನೆಯನ್ನ ಅರಿತ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.